ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ ಹಾರ್ಟ್ ಥ್ರೋಬ್ ನಮ್ಮ ಒನ್ ಅಂಡ್ ಓನ್ಲಿ ಸೂರಜ್ ಅವರಿದ್ದಾರೆ. ಸೊ ಪವಿತ್ರ ಬಂಧನದಿಂದ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ಗೆ ಶಿಫ್ಟ್ ಆಗಿರುವಂತಹ ವಿಷಯ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಸೂರಜ್ ಅವರು ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಈ ಒಂದು ವಾರದ ಎಪಿಸೋಡ್ನಲ್ಲಿ ಯಾವ ರೀತಿ ಅವರು ಕುಕ್ ಮಾಡ್ತಾರೆ, ಏನೆಲ್ಲ ಸ್ಪೆಷಾಲಿಟೀಸ್ ಇರುತ್ತೆ ಅಂತ ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸೂರಜ್ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಎರಡೆರಡು ಪ್ರಾಜೆಕ್ಟ್ ಬಿಗ್ ಬಾಸ್ ಸೀಸನ್ 12 ಆದಮೇಲೆ ಒಟ್ಟೊಟ್ಟಿಗೆ. ಸೊ ಈಗ ನಿಮ್ಮ ಇಷ್ಟದ ಒಂದು ರಿಯಾಲಿಟಿ ಶೋ ಅಂತಲೇ ಅಂದ್ಕೊಳ್ಬೋದು, ಬಿಕಾಸ್ ಕುಕಿಂಗ್ ಶೋ. ಇನ್ಫ್ಯಾಕ್ಟ್ ಫಸ್ಟ್ ವೀಕ್ ಆ್ಯಕ್ಚುಲಿ ಕುಕ್ ಆಫ್ ದ ವೀಕ್ ಕೂಡ ಆದ್ರಿ. ಸೊ ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 12 ಇಂಟರ್ವ್ಯೂ ಆದಮೇಲೆ ಮತ್ತೆ ಇವಾಗಲೇ ಸಿಗ್ತಾ ಇರೋದು. ಸೊ ಹೇಗೆ ಅನ್ನಿಸ್ತಾ ಇದೆ ಪವಿತ್ರ ಬಂಧನ, ಕ್ವಾಟ್ಲೆ ಕಿಚನ್, ಹೆಂಗೆ ಆಗ್ತಿದೆ ಎಕ್ಸ್ಪೀರಿಯನ್ಸಸ್? ನೀವು ಅವಾಗಲೇ ಹೇಳಿದ್ರಿ ಪವಿತ್ರ ಬಂಧನದಿಂದ ಕ್ವಾಟ್ಲೆ ಕಿಚನ್ಗೆ ಶಿಫ್ಟ್ ಆಗಿದ್ದೀನಿ ಅಂತ. ಶಿಫ್ಟ್ ಏನಾಗಿಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಆಪರ್ಚುನಿಟಿ ಕಲರ್ಸ್ ಅವ್ರು ಕೊಟ್ಟಿದ್ದಾರೆ. ಕುಕಿಂಗ್ ನನ್ನ ಪ್ಯಾಷನ್ ಆಗಿತ್ತು. ಸೊ ಆ ಟ್ಯಾಲೆಂಟ್ನು ತೋರಿಸ್ಬಿಡಪ್ಪ ನೀನು ಅಂತ ನನಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಫಸ್ಟ್ ವೀಕ್ ನೀವು ಹೇಳಿದಾಗೆ ಕುಕ್ ಆಫ್ ದ ವೀಕ್ ಬಂತು. ಕರೆಕ್ಟ್. ಈಗ ಆಲ್ರೆಡಿ ಥರ್ಡ್ ವೀಕಲ್ಲಿ ಇದ್ದೀವಿ ನಾವು. ಥರ್ಡ್ ವೀಕ್ದು ಇವತ್ತು ಶೂಟ್ ನಡೀತಾ ಇದೆ. ಸೊ ಇವತ್ತೇನು ಕುಕ್ ಮಾಡ್ತಿದ್ದೀನಿ ಅಂದರೆ, ಇವತ್ತು ನಮಗೆ ಲೈಕ್ ಆಲ್ ಓವರ್ ದ ವರ್ಲ್ಡ್ ಯಾವ್ದಾದ್ರು ಒಂದು ಕ್ವಿಸಿನ್ ತೊಗೊಂಡು ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಕ್ಯಾನಡಾದಲ್ಲಿದ್ದಾಗ ಅಲ್ಲೊಂದು ಐರಿಷ್ ಕಪಲ್ ಇದ್ರು, ಲೈಕ್ ವಯಸ್ಸಾಗಿರೋರು. ಸೊ ಅವರು ಸೇಂಟ್ ಪ್ಯಾಟ್ರಿಕ್ಸ್ ಡೇ ಅಂತ ಆಗುತ್ತಲ್ಲಿ. ಸೊ ಆ ಫೆಸ್ಟಿವಲ್ಗೆ ಅವರು ನಮಗೆ ಕರೆದ್ಬಿಟ್ಟು ಡಿನ್ನರ್ಗೆಲ್ಲ ಕುಕ್ ಮಾಡಿಕೊಡ್ತಿದ್ರು. ಸೊ ಐರಿಷ್ ಕ್ವಿಸಿನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಮ್ಯಾಶ್ ಪೊಟೇಟೋಸ್ ಮತ್ತು ಲ್ಯಾಮ್ ಚಾಪ್ಸ್ ಎಲ್ಲ ಮಾಡ್ತಿದ್ರು. ಸೊ ಆ ರೆಸಿಪಿ ನನಗೆ ಇನ್ನೂ ತಲೆಯಲ್ಲಿ ಸ್ವಲ್ಪ ನೆನಪಿತ್ತು. ಆ ಟೇಸ್ಟ್ ಇನ್ನೂ ಸ್ವಲ್ಪ ತುಂಬ ಇಷ್ಟ ಆಗಿತ್ತು ನನಗೆ. ಸೊ ಆ ಡಿಶ್ನ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್. ಸೂರಜ್ ಅವ್ರು ಎಷ್ಟು ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ ನಾವು ಬಿಗ್ ಬಾಸ್ ಸೀಸನ್ 12 ನೋಡಿದ್ದೀವಿ. ಅಂದರೆ ಅಫ್ಕೋರ್ಸ್ ನಾವು ತಿಂದಿಲ್ಲ, ತಿಂದವರು ಸಖತ್ತಾಗಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೊಡೋದನ್ನು ನೋಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ತುಂಬ ಕಾಸ್ಟ್ಲಿ ಕುಕ್ ಅಂತಲೇ ಹೇಳ್ಬೋದು ಈ ಒಂದು ಸೀಸನ್ ಇದು. ಬಿಕಾಸ್ ಕೆನಡಾದಿಂದ ನಾಗರಬಾವಿಲಿ ಕುಕ್ ಮಾಡ್ತಾ ಇರೋಂಥದ್ದು. ಸೊ ಹೆಂಗಿತ್ತು ಎಲ್ಲ ಅಂದರೆ ಕ್ವಾಟ್ಲೆಗಳೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು ಫಸ್ಟ್ ವೀಕು, ಸೆಕೆಂಡ್ ವೀಕ್? ಕಂಟಿನ್ಯೂಸ್ 2 ವೀಕಲ್ಲಿ ಒಂದೇ ಸೇಮ್ ಗಿಫ್ಟ್ ಕೊಡ್ತಾ ಇದ್ದಾರೆ ಕ್ವಾಟ್ಲೆ ಕಿಚನಲ್ಲಿ. ಅದು ನಮ್ಮ ಕರಿಬಸಪ್ಪ ಅವರು. ಫಸ್ಟ್ ವೀಕ್ ಲಾಕ್ ಆಗಿಬಿಟ್ಟಿದ್ದೆ. ಯಪ್ಪ, ಕೊಟ್ಟರು ಕ್ವಾಟ್ಲೆ ಅಂತ ಹೇಳಬಾರ್ದು, ಕಾಟ ಅಂತ ಹೇಳ್ಬೇಕು ಅದನ್ನ. ಲಿಟ್ರಲಿ ಅವ್ರ ಕ್ಯಾರೆಕ್ಟರ್ ಬಿಗ್ ಬಾಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಿಲ್ಲ ಅದನ್ನ. ಇಲ್ಲ, ಕರಿಬಸಪ್ಪ ಅವ್ರನ್ನ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ದೆ ತುಂಬಾ. ಲೈಕ್ ತುಂಬಾ ಮಾತಾಡಲ್ಲ ಅನ್ಸುತ್ತೆ, ನಾನೇ ಮಾತಾಡಲ್ಲ, ನನ್ನ ಪಾರ್ಟ್ನರ್ ಎಲ್ಲಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಫಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗಿ ಉಲ್ಟಾ ಆಗೋಯ್ತು. ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ರೇಂಜಿಗೆ ಮಾತಾಡ್ತಾರೆ, ಸ್ವಲ್ಪ ಏನೋ ಅದು ಆರ್ಟಿಫಿಷಿಯಲ್ ಥರ ಅನ್ನಿಸ್ಬೋದೇನೋ ಜನಕ್ಕೆ ನೋಡಿದ್ರೆ, ಏನೋ ಇವ್ರು ಮಾತಾಡಬೇಕಲ್ಲ ಅಂತ ಮಾತಾಡ್ತಿದ್ದಾರೆ. ಬಟ್ ಇಲ್ಲ, ಕರಿಬಸಪ್ಪ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಆ ಕ್ಯಾರೆಕ್ಟರಿಂದ ಕೊನೆ ಮೂಮೆಂಟ್ವರೆಗೂ ಆಚೆ ಬರಲೇ ಇಲ್ಲ ಅವರು. ಸೊ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಸೆಕೆಂಡ್ ವೀಕಲ್ಲಂತೂ ನೀವು ನೋಡ್ಬೇಕು, ಈ ವಾರ ಅಣ್ಣ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ. ಹೌದಾ? ಓಕೆ. ಆ್ಯಕ್ಚುಲಿ ಅವರು ಮಯೂರ ವರ್ಮನ ವೇಷದಲ್ಲಿ ಬಂದಿದ್ರಲ್ಲ, ಏನು ತರಕಾರಿ ತೆಗೆದುಕೊಡಿ ಅಂದರೆ ಕೊಡ್ತಾ ಇಲ್ಲ, ಏನು ಮಾಡಿದ್ರು ಏನೂ ಮಾಡ್ತಾ ಇಲ್ಲ. ನಾನು ರಾಜ, ನಾನು ಯಾಕೆ ಮಾಡಲಿ ಅನ್ನೋ ಥರ ಇತ್ತು ಆ್ಯಕ್ಚುಲಿ. ಅಟ್ಲೀಸ್ಟ್ ಲೈಕ್ ಬೇರೆ ಕಂಟೆಸ್ಟೆಂಟ್ಸ್, ಬೇರೆ ಕ್ವಾಟ್ಲೆ ಮಾಡೋ ಜೊತೆಗೆ ಕೆಲಸ ಮಾಡ್ತಿದ್ದಾರೆ. ಸೊ ಕುಕಿಂಗು ಆಗ್ತಾ ಇದೆ ಸೈಮಲ್ಟೇನಿಯಸ್ ಆಗಿ. ಬಟ್ ನಮ್ಮದು ಅಣ್ಣ ಸ್ಲೋ ಮೋಷನಲ್ಲಿ ವಾಕು, 4 ಡೈಲಾಗ್, ಅದು ಬಿಟ್ಟರೆ ಇನ್ನೇನು ಮಾಡ್ತಿರ್ಲಿಲ್ಲ. ನನಗಂತೂ ಕಿರ್ಚಿ ಸಾಕಾಗೋಯ್ತು. ಬಟ್ ಸ್ಟಿಲ್ ಅಟ್ ದಿ ಎಂಡ್ ಆಫ್ ದಿ ಡೇ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಕುಕಿಂಗ್ ಕಂಪ್ಲೀಟ್ ಮಾಡಿದೆ. ಜಡ್ಜಸ್ಗೆ ಡಿಶ್ ಕೂಡ ತುಂಬ ಇಷ್ಟ ಆಯಿತು. ಅದು ಆ ಮಯೂರ ವರ್ಮ ಅವರ ಕೃಪೆನೇ ಇರ್ಬೋದೇನೋ. ಆ ಥರ ಸ್ಲೋ ಆಗೇ ಮಾಡು, ಚೆನ್ನಾಗಿ ಬರುತ್ತೆ ಅಂತ ಮಾಡಿಸಿದ್ರು. ಸೊ ಚೆನ್ನಾಗಿ ಬಂತು. ಬಟ್ ಅಟ್ಲೀಸ್ಟ್ ಓಕೆ, ಅವರು ಅಡುಗೆ ಮಾಡೋದಕ್ಕಂತೂ ಹೆಲ್ಪ್ ಮಾಡಲಿಲ್ಲ. ತಿಂದ್ರ ಅದನ್ನ ಮಾಡಿದ್ದನ್ನ? ಇಲ್ಲ, ಅಣ್ಣ ಮುಗಿತಿದ್ದಂಗೆ ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಕ್ಯಾರೆಕ್ಟ್ರಲ್ಲೇ ಎಲ್ಲಿಗೋ ಹೋಗ್ಬಿಟ್ರು, ಸಿಗ್ಲಿಲ್ಲ ಅದಾದಮೇಲೆ. ಬಟ್ ಟೇಸ್ಟ್ ಮಾಡಕ್ ಸಿಗ್ಲಿಲ್ಲ, ಯಾರಿಗೂ ಸಿಗ್ಲಿಲ್ಲ ಅಲ್ಲ. ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಶೂಟ್ ಮುಗಿಯೋಕ್ಕೆ. ಓಕೆ. ಸೊ ಯಾರಿಗೂ ಸಿಗ್ಲಿಲ್ಲ. ಮತ್ತು ಸೂರಜ್ ಅವರೇ, ಅಂದರೆ ಆಲ್ ಆಫ್ ಅ ಸಡನ್ ಅಂದರೆ ಬಿಗ್ ಬಾಸ್ ಶೋ ನಂತರ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗೋಯ್ತು. ಒಂದು ಕಡೆ ಅಂದರೆ ಸೀರಿಯಲ್ಲು ಪ್ಲಸ್ ರೆಕಗ್ನಿಷನ್ ಸಿಕ್ಕಾಬಟ್ಟೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಆದರು. ಮತ್ತು ಹೆಂಗಿದೆ ಇವಾಗ ಲೈಫ್, ಹೇಗೆ ಅನ್ನಿಸ್ತಾ ಇದೆ ಇವಾಗ? ಆ್ಯಸ್ ಆಫ್ ನಾವು ತುಂಬ ಚೇಂಜಸ್ ಏನಿಲ್ಲ. ಲೈಕ್ ಮುಂಚೆ ಹೇಗಿತ್ತು ಇವಾಗಲೂ ಹಾಗೇ ಇದ್ದೀನಿ. ಹೊರಗಡೆ ಜನ ಒಂದು ರೆಕಗ್ನೈಸ್ ಮಾಡ್ತಿದ್ದಾರೆ ಹೊರತು ನನಗೆಲ್ಲೋ ಓಕೆ ಸೆಲೆಬ್ರಿಟಿ ಅದು ಇದು, ಬಿಕಾಸ್ ಆ ಹೆಡ್ ವೇಟ್ ಬಂದರೆ ಜಾಸ್ತಿ ದಿನ ಉಳಿಯಲ್ಲ ಇಂಡಸ್ಟ್ರೀಲಿ. ಸೊ ನನಗೆ ತುಂಬ ಚೇಂಜಸ್ ಏನು ಅನ್ಸಲ್ಲ. ಈಗಲೂ ಕೂಡ ನಾನು ಹೊರಗಡೆ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಜನ ನೋಡಿದ್ರೆ ರೆಕಗ್ನೈಸ್ ಮಾಡ್ತಾರೆ, ಬರ್ತಾರೆ, ಮಾತಾಡಿಸ್ತಾರೆ, ಖುಷಿ ಆಗುತ್ತೆ. ಅದು ಬಿಟ್ಟು ಈಗ ಇನ್ಸ್ಟಾಗ್ರಾಮಲ್ಲಿ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಬಟ್ ನಂಗೆ ಏನು ಪೋಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ. ಸೊ ಸ್ಟಿಲ್ ಜನ ಅಲ್ಲಿ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಕರೆಕ್ಟ್.
ಆ್ಯಂಡ್ ಪವಿತ್ರ ಬಂಧನ ಸೀರಿಯಲ್ ಬಗ್ಗೆ ಅಂತೂ ಹೇಳಬೇಕು. ಡೆಫಿನೆಟ್ಲಿ ಸ್ಟಾರ್ಟಿಂಗಲ್ಲಿ ಅದೊಂದು ಜರ್ಕ್ ಅಂದರೆ ಕಾಣ್ತಾ ಇತ್ತು, ಸ್ವಲ್ಪ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದು ಸೂರಜ್ ಅನ್ನೋ ಥರ. ಬಟ್ ಈಗೀಗ ಬರ್ತಾ ಅಂತೂ ಆಲ್ಮೋಸ್ಟ್ ಲೈಕ್ ಅಂದರೆ ಬರ್ತಾ ಬರ್ತಾ ಪ್ರೋ ಆಗಿಬಿಟ್ಟಿದ್ದೀರಾ ದೇವಾಗಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತಾ ಇದೆ? ಆಲ್ಮೋಸ್ಟ್ 4 months ಈಗ ಆಗೋಯ್ತು ಸೀರಿಯಲ್ ಸ್ಟಾರ್ಟ್ ಆಗಿ. ಅದಕ್ಕೆ ಸಿಗ್ತಾ ಇರೋ ಅಂದರೆ ಈಗ ಆಲ್ಮೋಸ್ಟ್ ನಾನು ಪ್ರೋಮೋಸ್ ಎಲ್ಲ ನೋಡ್ತಾ ಇದ್ದೆ, ಈಗೇನೋ ಸ್ನಾನ ಮಾಡಿಸ್ತಾರೆ ಎಪಿಸೋಡ್ ಎಲ್ಲ ಬರ್ತಾ ಇದೆ ನಿಮ್ಮದು ಹೀರೋಯಿನ್ ಅವ್ರದ್ದೆಲ್ಲ. ಜನ ಅಂದರೆ ರಿಯಾಕ್ಟ್ ಮಾಡ್ತಿರೋ ರೀತಿ, ಸೊ ಆ ಕ್ಯೂಟ್ನೆಸ್ ಸಖತ್ ಇಷ್ಟ ಆಗ್ತಿದೆ. ನಮ್ಗೆ ದೇವ್ ಇಷ್ಟ ಮತ್ತು ಆ ಜೋಡಿ ಇಷ್ಟ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೇಗೆ ಅನ್ಸುತ್ತೆ ನಿಮಗೆ? ಅದೇ ನೀವು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ಅದೊಂದು ನಾನು ಬಿಗ್ ಬಾಸ್ ಮನೆಯೊಳಗೆ ಕೂಡ ಹೇಳಿರ್ತೀನಿ, ನನಗೆ ಕ್ಯಾಮ್ರಾ ಅಂದರೆ ತುಂಬ ಭಯ, ಐ ಫೀಲ್ ಸೋ ನರ್ವಸ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅಂತೆಲ್ಲ ಹೇಳಿರ್ತೀನಿ. ಸೊ ಇನಿಷಿಯಲಿ ಅದು ಹಂಗೆ ಇತ್ತು, ಅದೊಂದು ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ನನಗೆ ಅನ್ನಿಸ್ತಿತ್ತು ನಂದು 100% ನಾನು ಕೊಡ್ತಾ ಇಲ್ಲ ಅಂತ, ಬಿಕಾಸ್ ಆ ಶೈನೆಸ್ ತುಂಬ ಇರ್ತಿದ್ರಿಂದ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಈವನ್ ಯಾವ ಲೈಟಿಂಗಿಗೆ ನಿಂತ್ಕೋಬೇಕು ಆ್ಯಂಡ್ ಎಷ್ಟು ನಮಗೆ ಲೈಕ್ ಆ ಡಯಾಮೀಟ್ರ್ ಎಷ್ಟು ಓಡಾಡ್ಬೋದು. ಸೊ ಸ್ವಲ್ಪ ರಿಜಿಡ್ ಅನ್ನಿಸ್ತಿತ್ತು ನನಗೆ, ಟೈಟಾಗಿ ನಿಂತ್ಕೊಳ್ಳೋ ಥರ. ಸೊ ಅದಕ್ಕೆ ಎದ್ದು ಕಾಣ್ತಿತ್ತು ಸ್ಕ್ರೀನಲ್ಲಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಈಗ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ ಎಲ್ಲ ಮಾಡೋಕ್ಕೆ. ಆ್ಯಂಡ್ ಈವನ್ ನನಗೆ ಮೇಜರಾಗಿ ಭಯ ಇದ್ದಿದ್ದು, ನನಗೆ ಈಗ ಇಮೋಷ್ನಲ್ ಸೀನ್ ಕೊಟ್ಟರೆ ಹೇಗೆ ಮಾಡಿಬಿಡ್ತೀನೋ, ಬಿಕಾಸ್ ಅಲ್ಲಿ ಇಮೋಷ್ನಲ್ ಸೀನ್ ಕರೆಕ್ಟಾಗಿ ಮಾಡಿಲ್ಲ ಜನಕ್ಕೆ ಕನೆಕ್ಟೇ ಆಗಲ್ಲ ಫಸ್ಟ್ ಆಫ್ ಆಲ್. ಸೊ ನಂದು ಇನಿಷಿಯಲ್ ಡೇಸಲ್ಲೇ ನನಗೆ ತಮ್ಮ ಸಾಯ ಟೈಮು ಅದು ಇದು ಬಂದು ಅವಾಗಲೇ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ ಹೇಗೆ ಮಾಡ್ತೀನೋ ಅಂತ. ಬಟ್ ಐ ಥಿಂಕ್ ಐ ಡಿಡ್ ಅ ಗುಡ್ ಜಾಬ್ ಅಂತ ಅನ್ಸುತ್ತೆ ಆ ಟೈಮಲ್ಲೂ ಕೂಡ. ಅವಾಗಲೂ ಜನ ತುಂಬ ಇಷ್ಟಪಟ್ಟರು. ಓಕೆ, ಆ ಇಮೋಷ್ನಲ್ ಸೀನ್ಸ್, ಅಣ್ಣ ತಮ್ಮನ ಬಾಂಡ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಹೌದು, ಕರೆಕ್ಟ್. ಯಾಕೆಂದರೆ ಇನ್ಫ್ಯಾಕ್ಟ್ ತಿಲಕ್ ದೇಶ್ಮುಖ್ ಅಂದರೆ ಯಶಸ್ ಅವರ ಪಾತ್ರ ಅಂದರೆ ಸಾಯುವಾಗ ಅಲ್ಲೊಂದು ಬಿಗ್ ಚಾಲೆಂಜ್ ಏನಿದ್ದಿತ್ತು ಅಂತಂದರೆ, ಅಲ್ಲಿ ಒಂದು ದೊಡ್ಡ ವಾಯ್ಡ್ ಕ್ರಿಯೇಟ್ ಆಯಿತು. ಅಂದರೆ ಜನ ಆಲ್ಮೋಸ್ಟ್ ಆ ಒಂದು ಸೀನ್ ಟೆಲಿಕಾಸ್ಟ್ ಆದಮೇಲೆ, ಅವ್ರು ಸತ್ತೋಗೋ ಸೀನ್ ಟೆಲಿಕಾಸ್ಟ್ ಆದಮೇಲೆ ಸುಮಾರು ವಾರಗಳ ಗಟ್ಟಲೆ ಇಲ್ಲ ಅವ್ರು ಬೇಕು ಅಂತ ಇದ್ರು. ಬಟ್ ಎಲ್ಲೂ ಕೂಡ ಅಂದರೆ ಕಂಪ್ಲೀಟ್ ಸೀರಿಯಲ್ ಬಿದ್ದೋಗ್ಲಿಲ್ಲ. ಅಂದರೆ ನಿಮ್ಮ ಶೋಲ್ಡರ್ ಮೇಲೆ ನೀವು ಬೇರೆ ಪಾತ್ರಧಾರಿಗಳೆಲ್ಲ ತುಂಬ ಚೆನ್ನಾಗಿ ಅದನ್ನು ತಗೊಂಡು ಹೋದ್ರಿ. ಅಂದರೆ ನಂಗೆ ಅನ್ನಿಸ್ತಾ ಇತ್ತು ಇದು ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ಈಗ ಮೋಸ್ಟ್ಲಿ ಸೂರಜ್ ಅವರಿಗೆ ಈ ಥರದೊಂದು ಟೈಮ್ ಬಂದಿದೆ ಅಂತ. ಬಿಕಾಸ್ ಅಲ್ಲಿವರೆಗೂ ಬ್ರೋ ಹೇಗಿತ್ತು ಅಂದರೆ ಲೈಕ್ ಸೀರಿಯಲ್ ಒಂಥರ ಅವನು ಒಬ್ಬ ಹೀರೋ ಹಾಗೆ ಮಾಡ್ತಿದ್ದೆ, ನಾನು ಹೀರೋ ಹಾಗೆ ಮಾಡ್ತಿದ್ದೆ. ಸೊ ವಿ ವರ್ ಬ್ಯಾಲೆನ್ಸಿಂಗ್ ಇಟ್. ಸೊ ಒಬ್ಬ ಆಚೆ ಹೋದ ತಕ್ಷಣ ಲೈಕ್ ಐ ವಾಸ್ ಲೈಕ್ ಓಕೆ ಯು ಶುಡ್ ಕ್ಯಾರಿ ಇಟ್ ಅಂತ ಈಗ ನನ್ನ ತಲೆ ಮೇಲೆ ಬಂತು. ಸೊ ಅವಾಗ ನಾನು ಲೈಕ್ ಐ ಟೋಲ್ಡ್ ಮೈ ಸೆಲ್ಫ್, ಈಗ ನಾನು ಹೆದರ್ಕೊಂಡು ನರ್ವಸ್ನೆಸ್ ಆ ಥರ ಎಲ್ಲ ಇದ್ರೆ ಆಗಲ್ಲ. ಐ ನೀಡ್ ಟು ಪುಟ್ ಇನ್ ಲೈಕ್ ಮೋರ್ ಎಫರ್ಟ್ಸ್ ನಾವು, ಬಿಕಾಸ್ ಕಂಪ್ಲೀಟ್ ನನ್ನ ಮೇಲೆ ಇರುತ್ತೆ ಈಗ ಸ್ಟೋರಿ. ಸೊ ಆ ಕಾರಣಕ್ಕಾಗಿ ಆ ಸಿಚುವೇಶನ್ ಆದಮೇಲೆ ಐ ಥಾಟ್ ಇಲ್ಲ ಮಾಡಲೇಬೇಕು ಈಗ ಅಂತ ನನಗೆ ಬಂತು. ಆ್ಯಂಡ್ ಫ್ರಮ್ ದೇರ್ ಈವನ್ ಈಗ ರೆಸ್ಪಾನ್ಸ್ ಜನದೆಲ್ಲ ನೋಡ್ತಿದ್ರೆ ದೇವ್ ಪವಿ ಜೋಡಿ ಹೇಗಿದೆ ಅಂತ, ದೇ ಟುಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ನಮ್ಗೆ ಹೇಗಿತ್ತು ಅಂದರೆ ಓಕೆ ಈಗ ತಮ್ಮ ಹೋದ, ತಮ್ಮನ ಗರ್ಲ್ ಫ್ರೆಂಡ್ ಆಗಿದ್ದವರು ಈಗ ಅಣ್ಣ ಹೇಗೆ, ಆ ಸ್ಟೋರಿ ಎಲ್ಲಿ ಜನಕ್ಕೆ ಅದು ಇಷ್ಟ ಆಗಲ್ವೇನೋ. ಬಿಕಾಸ್ ಒಂದು ರೆಸ್ಪಾನ್ಸಿಬಿಲಿಟಿ ವೈಸ್ ಈಗ ಅಣ್ಣ ಒಬ್ರನ್ನ ವಹಿಸ್ಕೋತಾ ಇದ್ದಾನೆ ಅಂತ ಈಗ ಸ್ಟೋರಿ ಪಾಸಿಟಿವ್ ಆಗಿ ತೊಗೊಂಡಾಗ ನಮ್ಗೆ ಅಲ್ಲಿ ಓಕೆ ನಾವು ಗೆದ್ದಿದ್ದೀವಿ ಅಂತ. ಕರೆಕ್ಟ್, ಅದೇ. ಎಸ್. ಇನ್ನು ಕ್ವಾಟ್ಲೆ ಕಿಚನ್ ವಿಷಯಕ್ಕೆ ಬರೋದಾದರೆ 2 ವಾರಗಳ ಕಾಲ ನಮ್ಮ ಕರಿಬೇ ಸೊಪ್ಪು ಅವರು ಆ್ಯಕ್ಚುಲಿ ಕ್ವಾಟ್ಲೆ ಕೊಟ್ಟಿದ್ದಾರೆ. ಈಗ 3rd ವೀಕಿಗೆ ಫಾರ್ ಅನ್ ಇನ್ಸ್ಟೆನ್ಸ್ ನಮ್ಮ ಗಿಲ್ಲಿ ಅವರು ಬಂದರು ಅಂತ ಇಟ್ಕೊಳ್ಳಿ, ಆ್ಯಕ್ಚುಲಿ ನಿಮಗೆ ಕ್ವಾಟ್ಲೆ ಆಗಿ. ಸೊ ಹೆಂಗಿರ್ಬೋದು ಈ ವಾರ ಅಂತ ಅನ್ಸುತ್ತೆ ನಿಮಗೆ? ನೆಕ್ಸ್ಟ್ ಲೆವೆಲ್ ಇರುತ್ತೆ ಗಿಲ್ಲಿ ಅವ್ರೇನೋ ಬಂದ್ಬಿಟ್ರೆ. ಬಿಕಾಸ್ ಆ ಮನೇಲೇ ನಾನು ಅಡುಗೆ ಮಾಡುವಾಗ ಹಣ 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 ಅಂತ ಬರ್ತಾ ಇದ್ದ ಅವಾಗ. ಸೊ ಗಿಲ್ಲಿ ಅವರು ಕೂಡ ಅಲ್ಲಿ ಫಸ್ಟ್ ಅಡುಗೆ ಇನ್ನೂ ಅರ್ಧ ಬೆಂದಿರ್ತಿತ್ತು, ಅವಾಗಲೇ ಗಿಲ್ಲಿ ಅವ್ರು ಬಂದು ನಿಂತ್ಕೊಂಡ್ಬಿಡ್ತಿದ್ರು. ಸೊ ಆ ಸೀನ್ಸ್ ಎಲ್ಲ ವಾಪಸ್ ರೀಕ್ರಿಯೇಟ್ ಆದರೆ ಆ ಮೆಮೊರೀಸ್ ವಾಪಸ್ ಹೋಗುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಕ್ವಾಟ್ಲೆ ಮಾಡೋದ್ರಲ್ಲಿ ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಂಬರ್ 1 ಕ್ವಾಟ್ಲೆ. ಖಂಡಿತ. ಕರೆಕ್ಟ್. ಸೊ ನಾನು ಆ್ಯಕ್ಚುಲಿ ಸಿನ್ಸ್ ದಿಸ್ ಇಸ್ ಅ ಕಿಚನ್ ಶೋ, ಕನ್ನಡದ ಹಾಡುಗಳಲ್ಲಿ ಅಂದರೆ ಯಾವುದಾದ್ರೂ ಕನ್ನಡದ ಹಾಡುಗಳಲ್ಲಿ ಒಂದು ಯಾವುದಾದ್ರೂ ಒಂದು ಆಹಾರವನ್ನು ಅಂದರೆ ಮೆನ್ಷನ್ ಮಾಡಿರೋ ಒಂದು ಯಾವುದಾದ್ರೂ ಹಾಡುಗಳು 5 ಹಾಡುಗಳು ಹೇಳ್ಬೋದಾ? ನಾನು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಸೂಪರ್. ಓಕೆ. ಒಂದು ಚಿತ್ರಾನ್ನ ಸಖತ್. 2 ಹಾಡು ಉಪೇಂದ್ರ ಅವ್ರದ್ದು, 2 ಆಯ್ತು. ಓಕೆ, ಯಾವುದು ನೆನಪಾಗ್ತಾ ಇಲ್ಲ. ದರ್ಶನ್ ಸರ್ ಒಂದಿದೆ, ಕೊಬ್ಬರಿ ಮಿಠಾಯಿ. ಕೊಡೆ 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 ಕೊಬ್ಬರಿ ಮಿಠಾಯಿ. ಕರೆಕ್ಟ್, ಅದು. ಮತ್ತೆ ನಮ್ಮ ವಿಷ್ಣು ಸರ್ದಿದೆ, ಫೇಮಸ್. ವಿಷ್ಣು ಸರ್ದಿದೆಯಾ? ಹಾಂ, ಎಸ್. ರೀಸೆಂಟ್ ಹಳೇದ ಒಂದು ಆಲ್ಮೋಸ್ಟ್ ಒಂದು ರೇಂಜ್ ಆ ಥರ. ಮಲ್ನಾಡು ಅಡಿಕೆ, ಮೈಸೂರು ವೇಳೆ ಅದಾಗಲ್ವಾ? ಓಕೆ, ಆಹಾರ ಹೋಟೆಲ್ ವಡೆವರ್. ಓಕೆ, ದೇವರಣೆಗೂ ಏನೂ ನೆನಪಾಗ್ತಾ ಇಲ್ಲ. ಓಕೆ, 3 ಆಗಿದೆ. ಕೊಬ್ಬರಿ ಮಿಠಾಯಿ ಆಯ್ತು, ಇನ್ನು 2 ಅಷ್ಟೇ. ತಲೆ ಓಡ್ತಾ ಇಲ್ಲ. ಯಾವ್ದಾದ್ರು ಟಿಪ್ಸ್ ಕೊಡಿಯಪ್ಪ. ನನಗೂ ಆ್ಯಕ್ಚುಲಿ ಹಿಂಟ್ ಯಾವುದು ಗೊತ್ತಾಗ್ತಾ ಇಲ್ಲ ಇವಾಗ ಕೊಡೋದಕ್ಕೆ ನಿಮಗೆ.
ನನಗೆ 3 ಗೊತ್ತಿದ್ದು. ಇನ್ನೊಂದೆರಡು ಅಂತಂದರೆ ಹಾಂ, ಇದು ಯಾವ್ದು? ಅದೊಂದು ಸಾಂಗ್ ಇದೆ, ಈ ಜನುಮವೇ. ಫುಡ್ ಐಟಮ್ ಹೇಳ್ತಾರ? ಫುಡ್ ಐಟಮ್ ಅದರಲ್ಲಿಲ್ಲ, ಅದ್ರ ಜಸ್ಟ್ ಫುಡ್ ಬಗ್ಗೆ ಅದು ರಿಲೇಟೆಡ್ ಅದು ಬಂತು ನನ್ನ ತಲೆಗೆ. ಕೈಲಾಶ್ ಖೇರ್ ಅವ್ರು ಆಡಿರೋದು ಅದೊಂದು ಗೊತ್ತಾಯ್ತು. ಬಿಟ್ಟು ನಮಗೆ ರವಿಚಂದ್ರನ್ ಸರ್ದು ಸುಮಾರು ಇರಬೇಕಲ್ಲ. ಅವ್ರದ್ದು ಎಲ್ಲ ಫುಡ್ ಐಟಮು ಫ್ಲವರ್ಸ್ ಇರುತ್ತೆ. ಸೊ ಇಲ್ಲ ಬ್ರೋ, ಅವರು ಪ್ರಾಪ್ಸ್ ಯೂಸ್ ಮಾಡ್ತಿದ್ರು, ಅವ್ರು ಸಾಂಗ್ ಹಾಡಿಲ್ಲ. ಅವರು ಪಾಯಸ ಯಾವುದೋ ಒಂದು ಇದೆ ಸಾಂಗ್ ಆ್ಯಕ್ಚುಲಿ. ತುಪ್ಪ ಬೇಕಾ ತುಪ್ಪ ಅನ್ನೋ ಸಾಂಗ್ ಇದೆ, ತಗೊಳ್ಳಿ. ಆಯ್ತಾ, 4 ಆಯ್ತು. ಇನ್ನೊಂದು ಚೆಲ್ಲಿತ್ತೋ ಪಾಯಸ ಚೆಲ್ಲಿತ್ತು. ಯಾವ್ದ್ರಿ ಅದು? ರವಿ ಸರ್ದು. ಹೌದಾ? ರವಿ ಸರ್ ಸಾಂಗ್ ಇದೆ, ಗೊತ್ತಿಲ್ಲ. ಓಕೆ, ಚೆಲ್ಲಿತ್ತು ಪಾಯಸ ಚೆಲ್ಲಿತ್ತು ಅಂತ ಹೇಳಿದ್ದಾರೆ. ಸೊ ಅದೊಂದು ಟೋಟಲ್ 5 ಆಯ್ತು. ಓಕೆ, ಫುಡ್ ರಿಲೇಟೆಡ್ 5 ಕನ್ನಡ ಗಾದೆಗಳು ಹೇಳೋದಾದ್ರೆ. ಬ್ರೋ ಒಂದೇ ನೆನಪಾಗ್ತಾ ಇಲ್ಲ, ನೀವು 5ಕ್ಕೆ ಹೋದ್ರಿ. ಎನಿಥಿಂಗ್ ರಿಲೇಟೆಡ್ ಟು ನಿಮಗೆ ಗೊತ್ತಾ? ತಿನ್ನೋದು 5 ಗೊತ್ತಾ? 5 ಗೊತ್ತಿಲ್ಲ, ಒಂದು 3 ಗೊತ್ತು. ಕೈ ಕೆಸರಾದ್ರೆ ಬಾಯಿ ಮೊಸರು. ಓಕೆ, ಆ್ಯಕ್ಚುಲಿ ಆವಾಗಲೇ ಒಂದು ಸಾಂಗು ಹೇಳಿದ್ರಿ ಉಪೇಂದ್ರ ಅವ್ರದ್ದು, ಅದನ್ನು ಮತ್ತೆ ವಾಪಸ್ ತಗೋಬೋದು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅದು ಗಾದೆನೂ ಆಗುತ್ತೆ ಆ್ಯಕ್ಚುಲಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದು ಆಗುತ್ತೆ ಆಲ್ಮೋಸ್ಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಮತ್ತೆ ಸರ್ ನೀವೇ ಹೇಳಬೇಕು. ಗೊತ್ತಾಯ್ತು, ನೀವು ಹೆಲ್ಪ್ ಮಾಡ್ಬೇಕು ಇಲ್ಲಿ. ಇದು ತುಂಬಾ ಇದು ICSE ಬೋರ್ಡ್ ಎಕ್ಸಾಮ್ಗಿಂತ ಕಷ್ಟ ಅನಿಸ್ತಾ ಇದೆ ನಮಗೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಕೈ ಕೆಸರಾದ್ರೆ ಬಾಯಿ ಮೊಸರು. ಅವಾಗಲೇ ಜ್ಞಾಪಕ ಆಯಿತು, ಒಂದು 3 ಜ್ಞಾಪಕ ಇಟ್ಕೊಂಡಿದ್ದೀವಿ, ಮರ್ತೋಗಿದೆ ಅಲ್ಲ. ಹಾಂ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ. ಕೈಗೆ ಬಂದಿತ್ತು ಗಾದೆ ಆಗುತ್ತೆ. ಹೌದು ಸರ್, ಗಾದೆನೇ ಅಂದರೆ ನಾಣ್ಣುಡಿ. ಓಕೆ ಓಕೆ, ದಿನನಿತ್ಯದ ಬಳಕೆಯಲ್ಲಿ ಹೇಳೋ. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ. ಇನ್ನೊಂದೆರಡು ಹೇಳೋಣ ಅಂದರೆ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಮತ್ತೆ ಇಂಟರ್ವ್ಯೂ ಮುಗಿಯೋದ್ರೊಳಗೆ ಯಾವ್ದಾದ್ರು ಜಸ್ಟ್ ಪಾಸ್ 5ಕ್ಕೆ 3. ಸರ್, ಇನ್ನು ಆ್ಯಕ್ಚುಲಿ ಪಾಟ್ಲೆ ಕಿಚನ್ ಅನುಭವಗಳನ್ನು ಹೇಳ್ಕೊಂಡ್ರಿ. ಬಿಗ್ ಬಾಸ್ ಶೋ ಅಲ್ಲಿ ಅಂದರೆ ಮತ್ತೆ ಈಗ ಸೀಸನ್ 13 ಶುರು ಆಗ್ತದೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಬಿಕಾಸ್ ಈಗಲೇ ಆಲ್ಮೋಸ್ಟ್ ಹೈಪ್ ಶುರುವಾಗ್ಬಿಟ್ಟಿದೆ, ಮತ್ತೆ ಕಾಮನ್ ಮ್ಯಾನ್ ಕ್ಯಾಟಗರಿಯಲ್ಲಿ ಬರ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಏನು ಅನ್ಸುತ್ತೆ? ಸೊ ಅದೇ, ಇದೊಂದು ಒಳ್ಳೆ ಆಪರ್ಚುನಿಟಿ ಜನಕ್ಕೆ. ಲೈಕ್ ಪಬ್ಲಿಕ್ ಯಾರಿಗೇ ಆಗಲಿ, ಲೈಕ್ ಅಷ್ಟೊಂದು ಕೋಟ್ಯಾಂತರ ಜನರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಹೇಳೋಕ್ಕಾಗಲ್ಲ. ಬಟ್ ಇಟ್ಸ್ ಆಪರ್ಚುನಿಟಿ. ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಅದನ್ನು. ಆ್ಯಂಡ್ ಜನರಲ್ ಪಬ್ಲಿಕ್ಗೆ ಕೊಡ್ತಾ ಇದ್ದಾರೆ. ಸೊ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಬಿಕಾಸ್ ಯಾರು ಸೆಲೆಕ್ಟ್ ಆಗ್ತೀರಾ ಹೇಳೋಕ್ಕಾಗಲ್ಲ, ಸೀಸನ್ ಸ್ಟಾರ್ಟ್ ಆದಮೇಲೆ ಹೇಳ್ಬೋದು. ಬಟ್ ಕಲರ್ಸ್ ಅವ್ರದ್ದು ಈ ಇನಿಷಿಯೇಟಿವ್ ಫಸ್ಟ್ ಟೈಮ್ ಐ ಗೆಸ್ ಈ ಥರ ಮಾಡ್ತಿಲ್ಲ. ಮೊದಲು ಕಾಮನ್ ಮ್ಯಾನ್ ಕ್ಯಾಟಗರಿಯಲ್ಲಿ ಬಂದಿದೆ. ಕ್ಯಾಟಗರಿ ಶೆಟ್ಟಿ ಅವ್ರ ಟೈಮಲ್ಲಿ ಒಬ್ರು ಕಾಮನ್ ಮ್ಯಾನ್ ಕ್ಯಾಟಗರಿ. ಬಟ್ ಈ ಥರ ಆಡಿಷನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತೆಲ್ಲ ಈ ಥರ ಓಪನ್ ಆಗಿ ಪ್ಲಾಟ್ಫಾರ್ಮ್ ಕೊಟ್ಟಿರಲಿಲ್ಲ. ಸೊ ಫಸ್ಟ್ ಟೈಮ್ ಈ ಥರ ಕಲರ್ಸ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಆ್ಯಂಡ್ ಸೀಸನ್ 13 ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಹೇಳಬೇಕಂದ್ರೆ 12 ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದೆ. ಸೊ ಎಲ್ಲ ಒಂದು ರೆಫರೆನ್ಸ್ ಪಾಯಿಂಟ್ ಎಲ್ಲರಿಗೂ ಇದೆ, ಹೇಗಿರಬೇಕು, ಏನು ಜನ ಇಷ್ಟಪಡ್ತಾರೆ ಅಂತ. ಸೊ ಪ್ರಿಪೇರ್ ಯುವರ್ ಸೆಲ್ಫ್, ಚೆನ್ನಾಗಿ ಆಡಿಷನ್ಸ್ ಕೊಡಿ. ಮೇ ದ ಬೆಸ್ಟ್ ಪರ್ಸನ್ ಗೆಟ್ ಸೆಲೆಕ್ಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್ ಸರ್. ಇನ್ನು ನೀವು ಹೇಳಿದ್ರೆ ಆ್ಯಕ್ಚುಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಯಿತು ಬಿಗ್ ಬಾಸ್ ಸೀಸನ್ 12 ಅಂತ. ಗಿಲ್ಲಿ ಅವರು ವಿನ್ನರ್ ಆಗಿ ಹೊರ ಹೊಮ್ಮಿದ್ರು. ಈಗ ಒಂದು ಆ್ಯಕ್ಚುಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಬಹಳ ಆಪ್ತರವ್ರು. ಆ್ಯಕ್ಚುಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಹೂರ್ತ ಬೇರೆ ಇದೆ ನಾಡಿದ್ದು ಆ್ಯಕ್ಚುಲಿ. ನಾವು ಆ್ಯಕ್ಚುಲಿ ಕಾಯ್ತಾ ಇದ್ವಿ ಗಿಲ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ಬಿಕಾಸ್ ತುಂಬ ಏನಂದರೆ ಏನು ಸೌಂಡ್ ಮಾಡ್ತಿರ್ಲಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ರು. ಗಿಲ್ಲಿ ಎಲ್ಲಿ ಹೋದ ಅಂತ ಜನಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿಬಿಟ್ಟಿತ್ತು, ಏನು ಮಾಡ್ತಿದ್ದಾರೆ ಗಿಲ್ಲಿ ಅವರು ಅಂತ. ಸೊ ಈಗ ಆಲ್ ಆಫ್ ಅ ಸಡನ್ ಒಂದು ಅಪ್ಡೇಟ್ ಕೊಟ್ಟರು 16th KVN ಅವ್ರ ಜೊತೆ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾ ಇದ್ದಾರೆ ಅಂತ ಮೂವಿ. ಸೊ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆಲ್ರೆಡಿ ನಿಮ್ಮ ಟ್ಯಾಲೆಂಟ್ನ ಇಡೀ ಕರ್ನಾಟಕ ನೋಡಿದೆ. ಸೊ ಈಗ ಬಿಗ್ ಸ್ಕ್ರೀನಲ್ಲಿ ಗಿಲ್ಲಿ ಅವ್ರು ಪುನಃ ಕಾಣಿಸ್ಕೊತಿದ್ದೀರಾ. ಸೊ ಆಲ್ ದಿ ಬೆಸ್ಟ್ ಗಿಲ್ಲಿ. ಸರ್, ಹೀರೋಯಿನ್ ಯಾರಾಗಬಹುದು ಅಂತ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದ ಶ್ರೀಲೀಲನ ಅಥವಾ ಕಾವ್ಯನ ಯಾರಾಗ್ಬೋದು ಅಂತ, ನಿಮ್ಗೆ ಯಾರಾದರೆ ಬೆಟರ್ ಅಂತ ಅನ್ಸುತ್ತೆ ಸರ್? ಆ ಸ್ಟೋರಿಗೆ ಯಾರು ಸೂಟ್ ಆಗ್ತಾರೆ ಅವರಾದರೆ ಒಳ್ಳೇದು. ಓಕೆ, ಎಸ್, ಸೂಪರ್ ಸೂರಜ್ ಅವರೇ. ಆದಷ್ಟು ಬೇಗ ನೀವು ಕೂಡ ಒಂದು ಸಿನಿಮಾ ಮಾಡಿ
ಆ್ಯಂಡ್ ಬಿಗ್ ಬಾಸ್ ಸೀಸನ್ 13 ಏನಾದರೂ ಸರ್ಪ್ರೈಸ್ ಎಂಟ್ರಿ, ಗೆಸ್ಟ್ ಎಂಟ್ರಿ ಥರ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸೂರಜ್ ಅವ್ರನ್ನ? ನೋಡುವ, ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 12th ಸೀಸನಲ್ಲಿ ವಾಪಸ್ ಹೋಗಿದೆ. ಸೊ 13th ಸೀಸನಲ್ಲೂ ಹೇಳ್ಬಿಟ್ಟೆಲ್ಲ ಹೋಗಲ್ಲ, ನಾವು ಹೇಳ್ದೇನೆ ಹೋಗೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಸೂರಜ್ ಅವರೇ, ಸಾಕಷ್ಟು ವಿಷಯ ಹಂಚ್ಕೊಂಡ್ರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಕ್ವಾಟ್ಲೆ ಕಿಚನ್. ನೀವೇ ವಿನ್ನರ್ ಕೂಡ ಆಗಬಹುದು ಸೀಸನ್ 2, ಹೇಳಲಿಕ್ಕಾಗಲ್ಲ. ಎಲ್ಲ ನಿಮ್ಮ ಆಶೀರ್ವಾದ. ಕರ್ನಾಟಕ ಜನತೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಾರೆ, ಹೀಗೆ ಈ ಸೀಸನ್ ಕೂಡ ಕ್ವಾಟ್ಲೆ ಕಿಚನ್ ಸೀಸನಲ್ಲಿ ಸಪೋರ್ಟ್ ಮಾಡಿದ್ರೆ ಖಂಡಿತ ನೀವು ನಿಮ್ಮ ಬಾಯಾರಿಕೆಯಿಂದ ಅದು ಆಗ್ಬೋದು. ಎಸ್, ಥ್ಯಾಂಕ್ ಯು ಸೊ ಮಚ್. ಪವಿತ್ರ ಬಂಧನಗೂ ಒಳ್ಳೇದಾಗಲಿ, ಕ್ವಾಟ್ಲೆ ಕಿಚನ್ ಚಾಪ್ಟರ್ 2ಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಸೂರಜ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.